Yeah. اي والله ها فليبر يا اخي دوس عندي خوش فصله يا اخي تفوز والله خوش رقصه يا اخي دوس عندي خوش فصله يا اخي تفوز والله خوش رقصه. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಸುಸ್ವಾಗತ ದೀಪ್ಸ್ ಕ್ರಿಯೇಟಿವ್ ವರ್ಲ್ಡ್ಗೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ನಾನು ಈಗ ಬೆಳಗ್ಗೆನೇ ವಾಕಿಂಗ್ ಮಾಡ್ತಾಯಿದ್ದೀನಿ. ವಾಕಿಂಗ್ ಮಾಡ್ತಾ ಇಲ್ಲಿ ನೋಡಿದೆ ನಮ್ಮ ಗಿಡದಲ್ಲಿ ಬಾಳೆಗೊನೆ ಮತ್ತು ಮಾವಿನಕಾಯಿ ಎಲ್ಲ ಬಿಟ್ಟಿತ್ತು. ಸೊ ನಿಮಗೂ ತೋರಿಸೋಣ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಬಾಳೆ ಹೂವು ಮತ್ತು ಬಾಳೆಗೊನೆ ಎಲ್ಲ ಸಖತ್ತಾಗಿ ಬಿಟ್ಟಿದೆ. ಸೊ ನಾವು ಇವತ್ತು ಈಚೆ ಹೋಗಬೇಕು. ಸೊ ರೆಡಿ ಆಗಿ ಎಲ್ಲರೂ ಹೊರಟ್ವಿ. ನಾವೆಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ದೊಡ್ಡಮ್ಮ ಮನೆಗೆ ಹೋಗ್ತಾಯಿದ್ವಿ. ಸೊ ಸ್ಯಾಟರ್ಡೆ ಸಂಡೇ ಬಂದರೆ ಮಾತ್ರ ಈಚೆ ಹೋಗೋಕ್ಕಾಗೋದು. ಸೊ ಅದಕ್ಕೆ ಸ್ಯಾಟರ್ಡೆ ಸಂಡೇ ಆದರೆ ನಾವು ಏನಾದರೂ ಪ್ಲ್ಯಾನ್ ಮಾಡಿಕೊಂಡು ಎಲ್ಲಿಗಾದರೂ ಹೋಗೋಣ ಅಂತ ಈಚೆ ಹೋಗ್ಬಿಡ್ತೀವಿ. ಸೊ ಅದಕ್ಕೆ ದೊಡ್ಡಮ್ಮ ಮನೆಗೆ ಹೋಗಿ ಸ್ವಲ್ಪ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ, ನೋಡಿ ಎಲ್ರಿಗೂ ಟಾರ್ಚರ್ ಕೊಡ್ತಿದ್ದೆ ನಾನು, ಏನೇನೋ ಮಾಡಿಸ್ತಾ ಇದ್ದೆ. ಸ್ನ್ಯಾಪಲ್ಲಿ ಇದೊಂದು ಹೊಸ ಎಫೆಕ್ಟ್ ನನಗೆ ಹೆವಿ ಇಷ್ಟ ಆಗೋಗಿತ್ತು. ಸೊ ಈ ಎಫೆಕ್ಟ್ನ ಎಲ್ರಿಗೂ ಟ್ರೈ ಮಾಡಿ ಅವ್ರಿಗೂ ಹಿಂಸೆ ಕೊಡ್ತಾಯಿದ್ದೆ. ಸೊ ನಮ್ಮ ಅಜ್ಜಿಗೆ ಮತ್ತು ನನ್ನ ತಂಗಿಗೆ ಎಲ್ರಿಗೂ ಹಾಕಿ ಹಿಂಸೆ ಕೊಡ್ತಾಯಿದ್ದೆ. ಸೊ ನೆಕ್ಸ್ಟ್ ನಾವು ಡಾಬಾಗೆ ಹೋಗಿ ಊಟ ಮಾಡಿಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 11:30 ಆಗೋಗಿತ್ತು. ಹೊಟ್ಟೆ ಫುಲ್ ಹಸಿತಿತ್ತು. ಸೊ ನಾನು ಊಟದ ಏನು ವೀಡಿಯೋ ಮಾಡಿಲ್ಲ, ಊಟಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಈ ಥರ ನೋಡಿ. ಸೊ ನಾವು ಮನೆಗೆ ರಿಟರ್ನ್ ಆಗೋ ಅಷ್ಟರಲ್ಲಿ 11:30 ಆಗಿತ್ತು. ಸೊ ಮನೆಗೆ ಹೋಗಿ ಎಲ್ಲರೂ ಫ್ರೆಶ್ ಅಪ್ ಆಗಿ ಬೇಗ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಆದರೂ ಮಲ್ಕೊಳ್ಳೋ ಅಷ್ಟರಲ್ಲಿ 12:30 1 o'clock ಆಗೋಗಿತ್ತು. ನಮ್ಮ ಅಜ್ಜಿ ನಮ್ಮ ಡ್ಯಾಡಿಗೆ ದೃಷ್ಟಿ ತೆಗೆದ್ರು. ಸೊ ನೆಕ್ಸ್ಟ್ ಡೇ ನಾವು ಶಾಪಿಂಗ್ ಹೋಗಬೇಕಾಗಿತ್ತು. ಸೊ ನಾವು ಚಿಕ್ಕಪೇಟೆಗೆ ಅಂತ ಶಾಪಿಂಗ್ ಹೋದ್ವಿ. ಶಾಪಿಂಗಲ್ಲಿ ನಾವೇನೇನೋ ಪರ್ಚೇಸ್ ಮಾಡಿದ್ವಿ. ಅದನ್ನು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ತುಂಬ ರಶ್ ಇದ್ದಿದ್ದರಿಂದ ನಾನು ಫೋನ್ ಇಟ್ಕೊಂಡು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನನ್ನ ಲಗೇಜ್ ಬೇರೆ ಇತ್ತು. ನಾನು ಅದನ್ನು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಏನೇನು ತೊಗೊಂಡಿದ್ದೀನಿ, ಏನೇನು ಪರ್ಚೇಸ್ ಮಾಡಿದೆ ಅದೆಲ್ಲ ತೋರಿಸ್ತೀನಿ, ಬಿಕಾಸ್ ಅದೊಂದು ಸರ್ಪ್ರೈಸ್ ವಿಡಿಯೋ. ಸೊ ಚಿಕ್ಕಪೇಟೆಯಿಂದ ಬಂದು ಫುಲ್ ಟಯರ್ಡ್ ಆಗಿತ್ತು. ಆದರೂ ನಾವು ಗ್ರಾಸರಿ ಶಾಪಿಂಗ್ ಹೋಗಬೇಕಿತ್ತು. ಸೊ ಗ್ರಾಸರಿ ಶಾಪಿಂಗಿಗೆ ಬಂದ್ವಿ. ನಾವಿವಾಗ ಏನೇನು ತಗೋತೀವಿ ಅಂತ ನಿಮಗೆ ತೋರಿಸ್ತೀವಿ. ಇಷ್ಟ ಐಟಮ್ಸ್ ಆಫರ್ ಇದೆ. ಏನೇನು ಮಾಡ್ತಾ ಇದೆಯಾ ಇಲ್ಲಿ? ಈಗ ಕಾಯ್ತಾ ಇದ್ದೀನಿ. ಏನು ಹಾಕೊಂಡೇ ಇಲ್ಲ, ಸುಮ್ಮನೆ ಕಾಯ್ಕೊಂಡು ಕೂತವಳೆ. ಬರೀ ಹಿಂಗೆ ಕೂತಿದ್ದೀವಿ. ಇವ್ರು ಇನ್ನೂ ಡಿಸ್ಕಸ್ ಮಾಡ್ತಾ ಇದ್ದಾರೆ ಏನೇನು ತಗೊಳ್ಳೋದು ಅಂತ. ಇನ್ನು ನೀ ಏನೇನು ತಗೋತಾ ಇದೆಯಾ? ಬರೀ ನೋಡೋದೇ ಆಯಿತು, ಏನು ತೊಗೊತಾನೇ ಇಲ್ಲ. ಗೊತ್ತಿಲ್ಲ, ಬರೀ ಫೋನ್ ನೋಡೋದೇ ಆಯಿತು. ಅಂಕಲ್ ಹಾಯ್ ಹೇಳಿ ವ್ಲಾಗ್ಗೆ. नमस्ते अंकल जी। मैं क्या नमस्ते अंकल जी पहचानिया? ನಾವು ಕೊರಿಯನ್ ಮ್ಯಾಗಿ ಟ್ರೈ ಮಾಡ್ಬೇಕಂತ ಅನ್ಕೊಂತಾ ಇದೀವಿ. ಓಕೆನಾ? ಯಾ, ಕೊರಿಯನ್ ಮ್ಯಾಗಿ ತಗೊಂತೀವಿ ಇವಾಗ. ಇದೆಲ್ಲ ಆಫರಲ್ಲಿ ಇಷ್ಟು ತಗೊಂಡ್ರೆ ಇದೊಂದು ತಗೊಂತೀವಿ. ಇದು 75 rupees ಅಂತೆ ಬಂದು. ಬರೀ ಡಿಸ್ಕಷನ್ನೇ ಮಾಡ್ತಾವ್ರಿ. ಸೊ ಟ್ರಾಲಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಟ್ರಾಲಿನೇ ಸಿಗ್ತಾ ಇಲ್ಲ. ನಮ್ಮ ಟ್ರಾಲಿ ಯಾರೋ ಕದ್ಬಿಟ್ಟಿದ್ದಾರೆ. ಅಯ್ಯೋ ದೇವ. ಫೈನಲಿ ನಮ್ಮ ಟ್ರಾಲಿ ಸೆಟ್ಟು. ಆದರೆ ಏನೋ ಆಯ್ತಾ, ನಮ್ಮ ಟ್ರಾಲಿ ಕಳ್ದೋಯ್ತಾ? ನಮ್ಮ ಟ್ರಾಲಿ ಇಲ್ಲ. ಫೈನಲಿ ಶಾಪಿಂಗ್ ಆಯಿತು. ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನೀನು ಮಾಡು. ನೋಡಿ ಇಷ್ಟು ಐಟಮ್ಸ್ ತಗೊಂಡ್ವಿ.
ಇವಾಗ ನಾವು ಹೋಗ್ತಾ ಇದ್ದೀವಿ. ಗೊತ್ತಾಯ್ತಾ, ಕಾಲೇಜ್ ಬಗ್ಗೆ ಡಿಸ್ಕಷನ್ಸ್ ನಡೀತಿದೆ. ಮಮ್ಮಿ ಬೈಬೇಡ ಅವಳಿಗೆ, ಪಾಪ ಮಗು ಆಯ್ತಾ. ಬೈಸ್ತಿರೋಳು ಇವಳೆ, ಬೈಬೇಡ ಅಂತೆ. ಅಂತೆ ಇದಂತೆ. ತುಂಬ ಚಳಿ ಆಗ್ತಿದೆ ಗಾಯ್ಸ್, ಎವಿ ಚಳಿ, ಎವಿ ಚಳಿ ಆಗ್ತಿದೆ ತಾನೇ ಮಮ್ಮಿ? ಅಂಕಲ್ ಏನಕ್ಕೆ ಇವಾಗ ನೀವು ನಗ್ತಿರೋದು? ರೀಸನ್ ಹೇಳ್ದಿರಾ ನಗ್ತಿದ್ದೀರಾ? ನೋಡಿ ನಾವೆಲ್ಲ ಇವಾಗ ಮಸಾಲೆ ಪುರಿ ತಿಂತಾ ಇದ್ದೀವಿ. ಮಮ್ಮಿ ನೋಡು, ಕಾಯ್ತಾ ಇದ್ದೀವಿ ಮಸಾಲೆ ಪುರಿ ತಿನ್ನಕ್ಕೆ. ಸರ್ವರು ಮಸಾಲೆ ಪುರಿ ತಗೊಂಬಂದು ಕೊಟ್ಟರು. ಹೇಳಿ, ಯಮ್ಮಿ ಮಸಾಲೆ ಪುರಿ. You want? ಇದು ಚೆನ್ನಾಗಿತ್ತಲ್ವಾ? ಎಲ್ಲ ಚೆನ್ನಾಗಿದ್ದು ಅಂದ್ರೆ ಮಸಾಲೆ ಪುರಿನೇ ಚೆನ್ನಾಗಿದೆ. ಹೊಡ್ಕೊ ಮಮ್ಮಿ, ಬಿಸಿ ಬಿಸಿಯಲ್ಲಿ ಹೊಡ್ಕೊ ಮಮ್ಮಿ. ಬಿಸಿ ಬಿಸಿ ಇತ್ತು ಮೇಯ್ನು ಈ ಚಳಿ. ಚೆನ್ನಾಗಿತ್ತಾ? ದೀಪಿಕಾದಂತೂ ಬಂದ್ವಿ. ಇವಾಗ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಯಪ್ಪ, ಬೆಳಗಿಂದ ಸುತ್ತಾಡಿ 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 ಸಾಕಾಗಿದೆ. ನಾವು ಏನೇನು ರೇಷನ್ ತಂದ್ವಿ ಅಂತ ನಿಮಗೆ ತೋರಿಸ್ತೀನಿ. ಇಷ್ಟು ರೇಷನ್ ತಂದಿದ್ದೀವಿ. ಮೈ ಲಿಪ್ಸ್ ಕಲರ್ ಕ್ಯೂಟ್ ಆಗಿದಲ್ಲ. ಸೊ ನಾವು ಕೊರಿಯನ್ ಮ್ಯಾಗಿ ತೊಗೊಂಡಿದ್ವಿ ಅಲ್ಲ, ಸ್ಪೈಸಿ ಮ್ಯಾಗಿ ಸಖತ್ತಾಗಿತ್ತು. ನಾನು ಅದಕ್ಕೆ ಚೀಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಆಲ್ಟ್ರೇಟ್ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ನಾವು ಬೇರೆ ಮ್ಯಾಗಿ ತೊಗೊಬಂದು ಅದನ್ನು ಆ್ಯಡ್ ಆನ್ ಮಾಡಿಕೊಂಡು ತಿಂದ್ವಿ. ಸಖತ್ತಾಗಿತ್ತು, ಯಮ್ಮಿ ಆಗಿತ್ತು. ಸೊ ಇದಾಗಿತ್ತು ನಮ್ಮದು ಶಾರ್ಟ್ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.